ಪ್ರತಿಭಟನೆ ಮಾಡಿದ್ರಿ? ಇವತ್ತು ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಯನ್ನು ಮಾಡಿದಾರ. ಯಾತಕ್ಕಾಗಿ ಮಾಡಿದ್ರು? ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದಾಗ ಮಾಡಿದ್ರ ಅಥವಾ ಒಂದು ಹಿಂದೂಗಳ ಪರವಾಗಿ ಧ್ವನಿ ಎತ್ತಿದ್ರ ಅಂತ ಮಾಡಿದ್ರ? ಅವರು ಯಾವ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ದಾರೆ ಅಂತ ನೀವು ಉಚ್ಚಾಟನೆಯನ್ನ ಮಾಡಿದ್ರಿ? ಇಂಥ ಒಂದು ಹಿಂದೂ ಪರ ನಿಲ್ಲುವಂತ ವ್ಯಕ್ತಿಗಳನ್ನ ನೀವು ಉಚ್ಚಾಟನೆ ಮಾಡ್ತಾ ಹೋದ್ರೆ ಬಿಜೆಪಿ ಪಕ್ಷ ಮುಂದಿನ ದಿನಮಾನದಲ್ಲಿ ಹೇಗೆ ಅಧಿಕಾರಕ್ಕೆ ಬರುತ್ತೆ? ಮುಂದಿನ ದಿನದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕಾದ್ರೆ ಇಂಥ ನಾಯಕರು ಬೇಕು. ಹೊಂದಾಣಿಕೆ ರಾಜಕಾರಣ ಮಾಡದಂಥ ವ್ಯಕ್ತಿಗಳು ಬೇಕು. ನೇರವಾಗಿ ಹಿಂದೂಗಳ ಪರವಾಗಿ ಹಿಂದೂಗಳ ಸಂರಕ್ಷಣೆಗೆ ನಿಲ್ಲುವಂತಹ ವ್ಯಕ್ತಿಗಳು ಈ ಬಿಜೆಪಿ ಪಕ್ಷದಲ್ಲಿ ಇರದೇ ಹೋದರೆ, ಉಚ್ಚಾಟನೆ ಮಾಡ್ತಾ ಹೋದರೆ ಮುಂದಿನ ಅಂತ ಒಂದು ಅಧಿಕಾರಕ್ಕೆ ಹೇಗೆ ಬರುತ್ತೆ? ಮತ್ತು ನಮ್ಮಂತ ಅವರಂತ ಯತ್ನಾಳ್ ಗೌಡ್ರಂತ ಒಂದು ವ್ಯಕ್ತಿನ ನೀವು ಉಚ್ಚಾಟನೆ ಮಾಡಿದ್ರೆ ನಮ್ಮಂತ ಸಾಮಾನ್ಯ ಕಾರ್ಯಕರ್ತರ ಪರಿಸ್ಥಿತಿ ಏನು ಅನ್ನೋದನ್ನ ನೀವು ಮನದಾಳದಲ್ಲಿ ಅರಿತುಕೊಳ್ಬೇಕಾಗ್ತದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಅವರ ಪರವಾಗಿ ನಿಂತಿರ್ತಕ್ಕಂಥ ಜನ ಸಮೂಹವನ್ನ ಸೋಷಿಯಲ್ ಮೀಡಿಯಾಗಳನ್ನ ನೋಡಿ ಆದರೂ ಜನ ಅಭಿಪ್ರಾಯ ಯಾರ ಪರವಾಗಿದೆ, ಜನ ಅಭಿಪ್ರಾಯ ಯಾರ ಪರವಾಗಿದೆ ಅಂತಕ್ಕಂಥದ್ದನ್ನು ನೋಡಿ ಆದರೂ ತಾವು ಕೇಂದ್ರ ನಾಯಕರು ಮರುಪರಿಶೀಲನೆಯನ್ನ ಮಾಡಿ ಮತ್ತೆ ನಮ್ಮ ಹಿಂದೂ ಹುಲಿ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪರಿಶೀಲನೆ ಮಾಡಿಸಿಂದ ನೀವು ಬಿಜೆಪಿ ಪಕ್ಷಕ್ಕೆ ಅವ್ರನ್ನ ತಗೊಂಡು ಒಂದು ಒಳ್ಳೆಯ ಜವಾಬ್ದಾರಿಯನ್ನು ಕೊಡಬೇಕಂತ ನಾನು ಈ ಮೂಲಕ ಆತನೀಯ ಸಮಸ್ತ ಹಿಂದೂಗಳ ಪರವಾಗಿ ನಾನು ಮನವಿಯನ್ನ ಮಾಡ್ತೇನೆ. ಪ್ರತಿಭಟನೆ ಮಾಡಿದ್ರಿ? ಇವತ್ತು ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಯನ್ನು ಮಾಡಿದಾರ. ಯಾತಕ್ಕಾಗಿ ಮಾಡಿದ್ರು? ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದಾಗ ಮಾಡಿದ್ರ ಅಥವಾ ಒಂದು ಹಿಂದೂಗಳ ಪರವಾಗಿ ಧ್ವನಿ ಎತ್ತಿದ್ರ ಅಂತ ಮಾಡಿದ್ರ? ಅವರು ಯಾವ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ದಾರೆ ಅಂತ ನೀವು ಉಚ್ಚಾಟನೆಯನ್ನ ಮಾಡಿದ್ರಿ? ಇಂಥ ಒಂದು ಹಿಂದೂ ಪರ ನಿಲ್ಲುವಂತ ವ್ಯಕ್ತಿಗಳನ್ನ ನೀವು ಉಚ್ಚಾಟನೆ ಮಾಡ್ತಾ ಹೋದ್ರೆ ಬಿಜೆಪಿ ಪಕ್ಷ ಮುಂದಿನ ದಿನಮಾನದಲ್ಲಿ ಹೇಗೆ ಅಧಿಕಾರಕ್ಕೆ ಬರುತ್ತೆ? ಮುಂದಿನ ದಿನದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕಾದ್ರೆ ಇಂಥ ನಾಯಕರು ಬೇಕು. ಹೊಂದಾಣಿಕೆ ರಾಜಕಾರಣ ಮಾಡದಂಥ ವ್ಯಕ್ತಿಗಳು ಬೇಕು. ನೇರವಾಗಿ ಹಿಂದೂಗಳ ಪರವಾಗಿ ಹಿಂದೂಗಳ ಸಂರಕ್ಷಣೆಗೆ ನಿಲ್ಲುವಂತಹ ವ್ಯಕ್ತಿಗಳು ಈ ಬಿಜೆಪಿ ಪಕ್ಷದಲ್ಲಿ ಇರದೇ ಹೋದರೆ, ಉಚ್ಚಾಟನೆ ಮಾಡ್ತಾ ಹೋದರೆ ಮುಂದಿನ ಅಂತ ಒಂದು ಅಧಿಕಾರಕ್ಕೆ ಹೇಗೆ ಬರುತ್ತೆ? ಮತ್ತು ನಮ್ಮಂತ ಅವರಂತ ಯತ್ನಾಳ್ ಗೌಡ್ರಂತ ಒಂದು ವ್ಯಕ್ತಿನ ನೀವು ಉಚ್ಚಾಟನೆ ಮಾಡಿದ್ರೆ ನಮ್ಮಂತ ಸಾಮಾನ್ಯ ಕಾರ್ಯಕರ್ತರ ಪರಿಸ್ಥಿತಿ ಏನು ಅನ್ನೋದನ್ನ ನೀವು ಮನದಾಳದಲ್ಲಿ ಅರಿತುಕೊಳ್ಬೇಕಾಗ್ತದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಅವರ ಪರವಾಗಿ ನಿಂತಿರ್ತಕ್ಕಂಥ ಜನ ಸಮೂಹವನ್ನ ಸೋಷಿಯಲ್ ಮೀಡಿಯಾಗಳನ್ನ ನೋಡಿ ಆದರೂ ಜನ ಅಭಿಪ್ರಾಯ ಯಾರ ಪರವಾಗಿದೆ, ಜನ ಅಭಿಪ್ರಾಯ ಯಾರ ಪರವಾಗಿದೆ ಅಂತಕ್ಕಂಥದ್ದನ್ನು ನೋಡಿ ಆದರೂ ತಾವು ಕೇಂದ್ರ ನಾಯಕರು ಮರುಪರಿಶೀಲನೆಯನ್ನ ಮಾಡಿ ಮತ್ತೆ ನಮ್ಮ ಹಿಂದೂ ಹುಲಿ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪರಿಶೀಲನೆ ಮಾಡಿಸಿಂದ ನೀವು ಬಿಜೆಪಿ ಪಕ್ಷಕ್ಕೆ ಅವ್ರನ್ನ ತಗೊಂಡು ಒಂದು ಒಳ್ಳೆಯ ಜವಾಬ್ದಾರಿಯನ್ನು ಕೊಡಬೇಕಂತ ನಾನು ಈ ಮೂಲಕ ಆತನೀಯ ಸಮಸ್ತ ಹಿಂದೂಗಳ ಪರವಾಗಿ ನಾನು ಮನವಿಯನ್ನ ಮಾಡ್ತೇನೆ.